ಈಗ ನೀನು ಆಡಿದ ಮಾತುಗಳೇ ನನ್ನ ಜನ್ಮ ಜನ್ಮಾಂತರಕ್ಕಾಯ್ತು. ಹೋಗು, ಹೊತ್ತು ಹೋಗು ನೀನು. ಕಲಿಕೆಯಿ, ನಾನು ನಿನ್ನ ಮಂತರೆ. ಚಿಕ್ಕಂದಿನಿಂದ ನಿನ್ನನ್ನು ಎದೆಗಪ್ಪಿ ಆಡಿಸಿ ಬೆಳೆಸಿದವಳು ನಾನಲ್ಲವೇನೆ. ಕಲಿಕೆಯಿ, ನೀನು ಬರತರೆ ನನ್ನ ಪ್ರಪಂಚ. ನೀನು ಬರತರೆ ನನ್ನ ಪ್ರಪಂಚ. ಸಾಕು ಮಾಡು ಮಂತೆ. ಮತ್ತಾವ ಮಾತನ್ನು ಆಡದಿರು ನೀನು. ಇನ್ನು ಮುಂದೆ ಎಂದಿಗೂ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಅಯ್ಯೋ ಕಲ್ಕಳು ನನ್ನ ಆಜ್ಞೆ. ಅಯ್ಯೋ ಕಲ್ಕಳು. ಮಂತರ ಮಂತರ ಆನಂದವನ್ನು ನನ್ನಿಂದ ಮಾಡಿಸಿಬಿಟ್ಟೆ. ಈಗ ಆನಂದವನ್ನು ನನಗೆ ಸರಿಪಡಿಸದೆ ನಾನು ಬೇಡಿದ 2 ವರೆಗಳೇ ನನಗೆ ಶಾಪವಾಗಿ ಬಿಟ್ಟಿದೆ. ಅಯ್ಯೋ ಶಾಪವಾಗಿ ಬಿಟ್ಟಿದೆ. ವರವಾಯಿತು ಶಾಪ, ಹೆಚ್ಚಿತು ಕೈಗೆ ತಾಪ, ಮಗನ ಕುಕ್ಕಾರ ಗಳು ಮಾತೆ ಉರುಳಾಯಿತು ಸಂತಾಪ, ಮಂಥರೆ ಉಪದೇಶ ತಂದಿತು ಗೋಳಾಟ. ತಿರ್ವಿ ಎಲ್ಲ ಮುಗ್ದಾ ಹೋತು. ಚಲವಾ, ಮಗ ಭರತ ನಿನ್ನ ಬೀನೇ ಅಲ್ಲ ಅಂತ ಅಂದಾನ. ಈಕೆ ಏನ್ ಮಾಡ್ತಾಳೀಗ? ಮಾಡಿದ ತಪ್ಪಿಗ ತ್ಯಾಪಿ ಹಚ್ಚಕ್ ಹೊಂಟಾಳ. ಆ ಮಗ ಭರತನ್ ಕುಡಿ ರಾಮನ್ ಭೇಟಿಯಾಗಾಕ ಕಾಡಿ ಹೊಂಟಾಳ. ಅಯೋಧ್ಯೆಯ ಗದಗಿನಿಂದ ಕೊಳ್ಳೆ ಬಾ ಅಂತ ಬಗಿ ಬಗಿಯಾಗಿ ಬೇಡ್ತಾಳ. ಆದ್ರ ರಾಮ ಯಾವ ಮಾತು ನಿನ್ನ ತಂದಿ ಕೊಟ್ಟು ಮಾತನ್ನು ಪೂರೈಸೇ ಬರವ ಅಂತಂದ. ಕೊನೀಗ ಭರತ ತನ್ನ ಅಣ್ಣನ್ ಮಾತಿಗ ಮನಿತಾನ. ರಾಮನ್ ಪಾದುಕೇನ ನ್ಯಾಯ ಹುಡ್ಕೊಂಡು ಹೊಳೆ ಬರ್ತಾನೆ. ಆಮ್ಯಾಗ ತನ್ನಣ್ಣ ರಾಮನಂಗ ಕಾವಿ ಬಟ್ಟೆ ಉಟ್ಟು ನಂದಿ ಗ್ರಾಮದಾಗ ಸನ್ಯಾಸಿ ಹಂಗ್ ಬಕ್ಕಿ ರಾಜ್ಯಭಾರ ಮಾಡ್ತಾನ. ಆದ್ರೆ ಚೆನ್ನಿ ಆ ಕೈ ಆಕಿ ಪರಿಸ್ಥಿತಿ ನೋಡ ತನ್ನ ಒಳಗೆ ಶಾಕ್ ಆತು ಅಂತ ಪಶ್ಚಾತ್ತಾಪದ ಬೆಂಕಿಗೆ ಹೇಗೆ ಉರಿದು ಬಿದ್ದ ನೋಡ ಆಕಿ. ಮಹಾರಾಣಿ, ಸಮಯ ಬಹಳವಾಯಿತು. ಕತ್ತಲೆ ಆವರಿಸುತ್ತಿದೆ. ತಾವಿನ್ನು ನಡೆಯಿರಿ ಅರಮನೆಯತ್ತ. ಮಹಾರಾಣಿ, ನೀನಿನ್ನು ಹೊರಡು. ನಾನು ಕೊಂಚ ವೇಳೆ ಬಿಟ್ಟು ಬರುವೆ. ತಮ್ಮೊಬ್ಬರನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ ಮಹಾರಾಣಿ? ನಾನು ತಮ್ಮೊಡನೆಯೇ ಇರುತ್ತೇನೆ. ಹೇಳಿದೆನಲ್ಲವೇ, ಹೊರಡು. ಏನು ಮಾಡಲಿ? ಈ ಪಶ್ಚಾತ್ತಾಪದ ದೊಡ್ಡರಿಯು ನನ್ನನ್ನು ಸುಡುತ್ತಿದೆ ಅಲ್ಲ. ಅಯ್ಯೋ, ಏನು ಮಾಡಲಿ?
ನಾ- ನಾನು ದಶರಥ ಮಹಾರಾಜನ ಮುತ್ತಿನ ಮಡದಿಯಾಗಿದ್ದೆ. ಹಿರಿಯಕ್ಕ ಕೌಸಲ್ಯ, ನಡುವಕ್ಕ ಸುಮಿತ್ರೆ, ಅವರೆಲ್ಲರಿಗಿಂತ ನನ್ನಲ್ಲಿ ಪ್ರಾಣವಿರಿಸಿದ್ದ ಅರಸ ನನ್ನ ಚಿಕ್ಕ ಕೋರಿಕೆಯನ್ನು ಕಣ್ಣಿಗೊತ್ತಿಕೊಂಡು ಪೂರೈಸುತ್ತಿದ್ದ. ಅಂತಹ ಪ್ರೀತಿಯನ್ನು ಧಿಕ್ಕರಿಸುವಷ್ಟು ಮತಿಭ್ರಷ್ಟ ನಾನಾದನಲ್ಲ. ಅಯ್ಯೋ, ಏನು ಮಾಡಲಿ? ಅಂದು ದಶರಥ ಮಹಾರಾಜ, ಬೇಡ ಕೈಕೇಯಿ, ಬೇಡ. ಆ 2 ವರಗಳನ್ನು ಬಿಟ್ಟು ಕೇಳು ಏನನ್ನಾದರೂ ಎಂದು ಈಗನಾಗಿ ಕೇಳಿದ. ಗೋಗೆರೆದ, ಕೈ ಮುಗಿದ, ಕಾಲಿಗೆರಗಿದ. ಅಯ್ಯೋ, ಪುತ್ರ ಶೋಕದಿಂದ ತಪ್ಪಿಸಿ ತಪ್ಪಿಸಿ ಪ್ರಾಣ ಬಿಟ್ಟ. ದಶರಥ ಮಹಾರಾಜ, ಎಲ್ಲಿರುವೆ ನೀನು? ದಶರಥ ಮಹಾರಾಜ, ಹಗಲು ಹಗಲು ಅನ್ನದೆ ದುಃಖದಿಂದ ಮೊರೆಯಲಿಲ್ಲ. ಅದೆಷ್ಟು ವಜ್ರ ಕಠೋರಳಾಗಿದ್ದೆ ನಾನಂದು. ರಾಮ ರಾಮ ನನ್ನ ಪ್ರೀತಿಯ ತೊರೆಯಾಗಿದ್ದ. ಅದು ಹೇಗೆ ನಾನು ಅವನ ಕೆಡುಕನ್ನು ಬಯಸಿದೆ? ಅದು ಮಾತನಾಡದೆ ಪಿತೃವಾಕ್ಯ ಪರಿಪಾಲನೆಗೆಂದು ವನವಾಸಕ್ಕೆ ಹೊರಟೆ ಬಿಟ್ಟನಲ್ಲ. ಅವನೊಂದಿಗೆ ಲಕ್ಷ್ಮಣ, ಸೀತೆಯರು, ಅದೆಷ್ಟು ನಿಷ್ಠುರಳಾಗಿದ್ದೆ ನಾನಂದು. ತಪ್ಪಿಹೋಯಿತು, ಅರಿವಾಯಿತು ನನಗೆ ನನ್ನ ತಪ್ಪಿನ ಬಗ್ಗೆ. ಭರತನೊಂದಿಗೆ ಕಾಡಿಗೆ ಹೋದೆ. ಅಲ್ಲಿ ರಾಮನನ್ನು ಕಂಡೆ. ರಾಮ, ನನ್ನ ಮುದ್ದು ರಾಮ, ಬಾ ಕಂದ. ನಿನ್ನಿಂದಲೇ ಅಯೋಧ್ಯೆಯ ಸಿಂಹಾಸನಕ್ಕೆ ಕಡೆ ಏರುವುದು. ಬಾ ಕಂದ. ಅಂದು ಅಂದು ನಾನು ಬೇಡ 2 ವರಗಳು ನನ್ನ ಮನಸ್ಸಿನ ಮಾತಾಗಿರಲಿಲ್ಲ. ಅದು ಅದು ಮಂಥನೆಯ ಮಾತಾಗಿತ್ತು ಕಂದ. ಬಾ ಕಂದ. ಅಂಗುಲಾಚಿದೆ. ರಾಮ ಸಕಲ ಗುಣ ಸಂಪನ್ನ, ಮರ್ಯಾದ ಪುರುಷೋತ್ತಮ. ಒಪ್ಪಲಿಲ್ಲ, ಅವನು ಒಪ್ಪಲಿಲ್ಲ. ಅವನು ತಂದೆಯ ವಚನವನ್ನು ಪಾಲಿಸಿ ಅಯೋಧ್ಯೆಗೆ ಮರಳುವುದೆಂದ. ಅಯ್ಯೋ,